ವೀಕ್ಷಕರೇ, ಸ್ವಂತ ಮನೆ ಖರೀದಿಸ್ತಾ ಇದ್ದೀರಾ? ಕೇಂದ್ರ ಸರ್ಕಾರವೇ ಕೊಡುತ್ತೆ 1,80,000 ರೂಪಾಯಿ. PMAY ಅರ್ಬನ್ 2.0 ಕಂಪ್ಲೀಟ್ ಡೀಟೇಲ್ಸ್. ವೀಕ್ಷಕರೇ, ಸ್ವಂತ ಮನೆಯನ್ನು ಖರೀದಿಸುವುದು ಅಂದ್ರೆ ಅನೇಕ ಮಂದಿಗೆ ಜೀವಮಾನದ ಬಹುದೊಡ್ಡ ಕನಸು. ಯಾಕಂದ್ರೆ ಇದು ದುಬಾರಿ ಅನ್ನುವಂಥದ್ದು. ವರ್ಷಗಟ್ಟಲೆ ಸಾಲದ EMI ಇರುತ್ತೆ. ಹೀಗಾಗಿ ಇದರಲ್ಲಿ ಉಳಿತಾಯ ಮಾಡೋದು ಸಾಧ್ಯವೇ ಎಂಬುದನ್ನು ನೀವು ಯೋಚಿಸ್ತಾ ಇದ್ರೆ ಇಲ್ಲೊಂದು ಮಾರ್ಗೋಪಾಯ ಇದೆ. ಅದು ಏನಂತಂದ್ರೆ ಕೇಂದ್ರ ಸರ್ಕಾರ ಪ್ರಾಯೋಜಿತವಾದ ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ ಅಥವಾ ಅರ್ಬನ್ PMAY 2.0. ಇದರ ಅಡಿಯಲ್ಲಿ ಗೃಹ ಸಾಲ ಸಬ್ಸಿಡಿಯನ್ನು ಪಡೆಯಬಹುದು. ಎಷ್ಟು ಪಡೆಯಬಹುದು ಅಂದ್ರೆ ಗರಿಷ್ಠ 1,80,000 ರೂಪಾಯಿ ತನಕ ಬಡ್ಡಿ ಸಬ್ಸಿಡಿ ಪಡೆದು ಹಣ ಉಳಿತಾಯವನ್ನು ಮಾಡಬಹುದು. ಇದರಿಂದಾಗಿ ನೀವು ಮರುಪಾವತಿ ಮಾಡುವ ಹಣದ ಹೊರೆ ಇಳಿಯುತ್ತದೆ. ಈ ಕುರಿತ ವಿವರಗಳನ್ನು ನೋಡೋಣ. ಮೊದಲನೇದಾಗಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ 2.0 ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಕೇಂದ್ರ ಸರ್ಕಾರದ ವಸತಿ ಮತ್ತು ನಗರಾಭಿವೃದ್ಧಿ ಸಚಿವಾಲಯವು ಪ್ರಧಾನಮಂತ್ರಿ ಆವಾಸ್ ನಗರ ಯೋಜನೆಯನ್ನ ಅನುಷ್ಠಾನಗೊಳಿಸುತ್ತದೆ. 2015ರಿಂದ ಎಲ್ರಿಗೂ ಸೂರು ಮಿಷನ್ ಅನ್ನು ಕೇಂದ್ರ ಸರ್ಕಾರ ಕೈಗೊಂಡಿದ್ದು, ಇದರ ಭಾಗವಾಗಿ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಅರ್ಬನ್ 2.0 ಜಾರಿಯಾಗಿದೆ. ಸಂಕ್ಷಿಪ್ತವಾಗಿ ಇದನ್ನ PMAY ಅರ್ಬನ್ 2.0 ಎನ್ನುತ್ತಾರೆ. 2024ರ ಕೇಂದ್ರ ಬಜೆಟ್ನಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು PMAY ಅರ್ಬನ್ 2.0 ಯೋಜನೆಯನ್ನ 5 ವರ್ಷಗಳಿಗೆ ವಿಸ್ತರಿಸಿದರು. 2024ರ ಸೆಪ್ಟೆಂಬರ್ 1ರಿಂದ ಇದು ವಿಸ್ತರಣೆಯಾಗಿದೆ. 2029ರ ತನಕ ಇದು ಲಭ್ಯವಿದೆ. ನಗರ ಪಟ್ಟಣ ಪ್ರದೇಶಗಳಲ್ಲಿ ಮನೆಗಳನ್ನು ಹೊಂದುವವರಿಗೆ ಇದು ಸಹಕಾರಿಯಾಗಿದೆ. ಈ ಯೋಜನೆಯ ಅಡಿಯಲ್ಲಿ ಮನೆ ನಿರ್ಮಾಣ, ಪಾಲುದಾರಿಕೆಯಲ್ಲಿ ಅಫೋರ್ಡಬಲ್ ಹೌಸಿಂಗ್ ಯೋಜನೆ, ಅಫೋರ್ಡಬಲ್ ರೆಂಟಲ್ ಹೌಸಿಂಗ್ ಮತ್ತು ಬಡ್ಡಿ ಸಬ್ಸಿಡಿ ಸ್ಕೀಮ್ ಇದೆ. ಅರ್ಹ ಫಲಾನುಭವಿಗಳು ಇದರ ಪ್ರಯೋಜನವನ್ನು ಪಡೆಯಬಹುದು. ಈಗ ಏನಿದು ಬಡ್ಡಿ ಸಬ್ಸಿಡಿ ಸ್ಕೀಮ್ ಅನ್ನೋದನ್ನ ನೋಡೋಣ. ಇದು ಜನಸಾಮಾನ್ಯರಿಗೆ ಬಹಳ ಅನುಕೂಲ ಆಗುತ್ತೆ. ಆರ್ಥಿಕವಾಗಿ ಹಿಂದುಳಿದವರಿಗೆ ಗೃಹ ಸಾಲದಲ್ಲಿ ಬಡ್ಡಿ ಸಬ್ಸಿಡಿಯನ್ನ ಈ ಇಂಟ್ರೆಸ್ಟ್ ಸಬ್ಸಿಡಿ ಸ್ಕೀಮ್ ಒದಗಿಸುತ್ತದೆ. ಇಲ್ಲಿ EWS, LIG ಮತ್ತು MIG ಕೆಟಗರಿಯ ಅರ್ಹ ಫಲಾನುಭವಿಗಳು ಗೃಹ ಸಾಲ ಪಡೆಯುವಾಗ ಈ ಯೋಜನೆಯ ಅಡಿಯಲ್ಲಿ ಅಸಲು ಮೊತ್ತಕ್ಕೆ 1,80,000 ರೂಪಾಯಿ ತನಕ ಬಡ್ಡಿ ಸಬ್ಸಿಡಿಯನ್ನ ಪಡೆಯಬಹುದು. ಆಗ ಅಸಲು ಮೊತ್ತ ಕೂಡ ಕಡಿಮೆ ಆಗುವುದರಿಂದ ಗೃಹ ಸಾಲದ EMI ಕೂಡ ಕಡಿಮೆ ಆಗುತ್ತದೆ. ವಾರ್ಷಿಕ 3 ಲಕ್ಷ ರೂಪಾಯಿ, 6 ಲಕ್ಷ ರೂಪಾಯಿ ಮತ್ತು 9 ಲಕ್ಷ ರೂಪಾಯಿ ತನಕ ಆದಾಯ ಇರುವವರು ಕೂಡ ಈ ಯೋಜನೆಯ ಪ್ರಯೋಜನವನ್ನ ಪಡೆಯಬಹುದು. ಬಡ್ಡಿ ಸಬ್ಸಿಡಿ ಸ್ಕೀಮ್, ಇಂಟ್ರೆಸ್ಟ್ ಸಬ್ಸಿಡಿ ಸ್ಕೀಮ್, ISS ಹೈಲೈಟ್ಸ್ ನೋಡೋಣ. ಈ ಯೋಜನೆಯಡಿಯಲ್ಲಿ 4% ಬಡ್ಡಿ ಸಬ್ಸಿಡಿ ಸಿಗುತ್ತೆ. ಒಟ್ಟು ಸಬ್ಸಿಡಿ ಮೊತ್ತವು 1,80,000 ರೂಪಾಯಿ ತನಕ ಇರುತ್ತೆ. ಸಬ್ಸಿಡಿಯನ್ನ 5 ವರ್ಷಗಳ ಕಂತಿನಲ್ಲಿ ಬಿಡುಗಡೆ ಮಾಡಲಾಗುತ್ತದೆ. ಫಲಾನುಭವಿಯ ಸಾಲದ ಖಾತೆಗೆ DBT ಮೂಲಕ ವರ್ಗಾವಣೆಯಾಗುತ್ತದೆ. ಸಾಲದ ಅಸಲು ಮೊತ್ತದಿಂದ ಬಡ್ಡಿ ಸಬ್ಸಿಡಿ ಮೊತ್ತವನ್ನು ಕಡಿತಗೊಳಿಸಲಾಗುತ್ತದೆ. ಸಾಲ ಮರುಪಾವತಿ ಅವಧಿ 5 ವರ್ಷಕ್ಕಿಂತ ಹೆಚ್ಚು ಇದ್ದರೆ ಮಾತ್ರ ಈ ಬಡ್ಡಿ ಸಬ್ಸಿಡಿ ಸಿಗುತ್ತೆ. ಸಾಲದ ಮೊದಲ 8 ಲಕ್ಷ ರೂಪಾಯಿಗೆ 4% ಬಡ್ಡಿ ಸಬ್ಸಿಡಿ ಸಿಗುತ್ತೆ. ಬಡ್ಡಿ ಸಬ್ಸಿಡಿಗೆ ಗರಿಷ್ಠ ಗೃಹ ಸಾಲ ಅರ್ಹತೆ 25 ಲಕ್ಷ ರೂಪಾಯಿ, ಮನೆಯ ಗರಿಷ್ಠ ಮೌಲ್ಯ 35 ಲಕ್ಷ ರೂಪಾಯಿ, ಗರಿಷ್ಠ ಕಾರ್ಪೊರೇಟ್ ಏರಿಯಾ 120 ಚದರ ಮೀಟರ್. ನಿಮ್ಮ ಗೃಹ ಸಾಲದಲ್ಲಿ 25 ಲಕ್ಷ ರೂಪಾಯಿ ತನಕದ ಮೊತ್ತಕ್ಕೆ ಮಾತ್ರ ಬಡ್ಡಿ ಸಿಗುತ್ತದೆ. ಇದಕ್ಕಿಂತ ಹೆಚ್ಚಿನ ಮೊತ್ತಕ್ಕೆ ಸಿಗುವುದಿಲ್ಲ. ಅದೇ ರೀತಿ ಆಸ್ತಿಯ ಮೌಲ್ಯದಲ್ಲಿ 35 ಲಕ್ಷ ರೂಪಾಯಿ ತನಕದ ಮೌಲ್ಯ ಮಾತ್ರ ಸಬ್ಸಿಡಿ ಪಡೆಯಲು ಅರ್ಹವಾಗುತ್ತದೆ. 2024 ಸೆಪ್ಟೆಂಬರ್ 1ರಿಂದ ಮಂಜೂರಾಗಿರುವ ಗೃಹ ಸಾಲಕ್ಕೆ ಲಭ್ಯ. 2029ರ ತನಕ ಇದಕ್ಕೆ ಅವಧಿ ಇದೆ. ನಂತರ ವಿಸ್ತರಣೆ ಆಗಬಹುದು, ಆಗದೇನೂ ಇರಬಹುದು, ಗೊತ್ತಿಲ್ಲ. ಮನೆಯ ಖರೀದಿ, ಮರು ಖರೀದಿ, ನಿರ್ಮಾಣಕ್ಕೆ ಲಭ್ಯ. ಫಲಾನುಭವಿಗೆ ಈಗಾಗಲೇ ಸ್ವಂತ ಪಕ್ಕಾ ಮನೆ ಇರಬಾರದು. ಹಾಗಾದ್ರೆ ವಾರ್ಷಿಕ ಆದಾಯ ಎಷ್ಟು ಇದ್ದವರಿಗೆ ಬಡ್ಡಿ ಸಬ್ಸಿಡಿ ಸಿಗುತ್ತೆ? ಆರ್ಥಿಕವಾಗಿ ದುರ್ಬಲ ವರ್ಗದ ಜನರಿಗೆ, ಇಕನಾಮಿಕಲಿ ವೀಕರ್ ಸೆಕ್ಷನ್ EWC ಅಂತ ಹೇಳ್ತಾರೆ, ಅವರಿಗೆ ವಾರ್ಷಿಕ 3 ಲಕ್ಷ ರೂಪಾಯಿ ಒಳಗೆ ಆದಾಯ ಇದ್ದರೆ ಬಡ್ಡಿ ಸಬ್ಸಿಡಿ ಸಿಗುತ್ತದೆ. ಆದ್ದರಿಂದ ವರ್ಷಕ್ಕೆ 3 ಲಕ್ಷ ರೂಪಾಯಿ ತನಕ ಆದಾಯ ಇರುವವರು EWS ಕೆಟಗರಿಗೆ ಬರುತ್ತಾರೆ. ಕಡಿಮೆ ಆದಾಯ ಗ್ರೂಪ್ನಲ್ಲಿ ಲೋ ಇನ್ಕಮ್ ಗ್ರೂಪ್ ವಾರ್ಷಿಕ 3ರಿಂದ 6 ಲಕ್ಷ ರೂಪಾಯಿ ಇರುವವರಿಗೆ ಬಡ್ಡಿ ಸಬ್ಸಿಡಿ ದೊರೆಯುತ್ತದೆ. ಮೂರನೇದಾಗಿ ಮಧ್ಯಮ ಆದಾಯ ಗ್ರೂಪ್ನಲ್ಲಿ ಮಿಡ್ಲ್ ಇನ್ಕಮ್ ಗ್ರೂಪ್ MIG, ಇದರಲ್ಲಿ ವಾರ್ಷಿಕ 6ರಿಂದ 9 ಲಕ್ಷ ರೂಪಾಯಿ ಆದಾಯ ಇರುವವರಿಗೆ ಬಡ್ಡಿ ಸಬ್ಸಿಡಿ ಸಿಗುತ್ತದೆ. ಇನ್ನು ಬಡ್ಡಿ ಸಬ್ಸಿಡಿ ಪಡೆಯಲು ಅರ್ಜಿ ಸಲ್ಲಿಸುವುದು ಹೇಗೆ?
ಪ್ರಧಾನಮಂತ್ರಿ ಆವಾಸ್ ಯೋಜನಾ ಅರ್ಬನ್ 2.0 ಸ್ಕೀಮ್ ಅಡಿಯಲ್ಲಿ ಅರ್ಜಿ ಸಲ್ಲಿಸಲು pmaymis.gov.in ವೆಬ್ ಪೋರ್ಟಲ್ ಬಳಸಬೇಕು. ಈ ವೆಬ್ಸೈಟ್ನಲ್ಲಿ ಬಡ್ಡಿ ಸಬ್ಸಿಡಿಯ ಲೆಕ್ಕಾಚಾರ ತಿಳಿದುಕೊಳ್ಳಲು ಕ್ಯಾಲ್ಕುಲೇಟರ್ ಕೂಡ ಇದೆ. ಅದರ ಮೂಲಕ ನೀವು ಎಷ್ಟು ಸಬ್ಸಿಡಿ ಸಿಗುತ್ತೆ ಎಂಬುದನ್ನು ತಿಳಿದುಕೊಳ್ಳಬಹುದು. ಹಾಗಾದರೆ 1,80,000 ಸಬ್ಸಿಡಿ ಹೇಗೆ ಸಿಗುತ್ತೆ ಎಂಬ ಲೆಕ್ಕಾಚಾರ ನೋಡೋಣ. ನಿಮ್ಮ ವಾರ್ಷಿಕ ಆದಾಯ 9 ಲಕ್ಷ ರೂಪಾಯಿ ಇದೆ ಎಂದಿಟ್ಟುಕೊಳ್ಳಿ. 25 ಲಕ್ಷ ರೂಪಾಯಿ ತನಕ ಸಾಲದ ಮೊತ್ತಕ್ಕೆ ಸಬ್ಸಿಡಿ ಸಿಗುತ್ತೆ. ಸಾಲದ ಅವಧಿ 144 ತಿಂಗಳು ಅಥವಾ 12 ವರ್ಷ ಹಾಗೂ ಕಾರ್ಪೊರೇಟ್ ಏರಿಯಾ 50 ಸ್ಕ್ವೇರ್ ಮೀಟರ್ ಎಂದಿಟ್ಟುಕೊಳ್ಳಿ. ನಿಮ್ಮ ಆದಾಯ ಗ್ರೂಪ್ MIGಗೆ ಬರುತ್ತೆ. ಒಟ್ಟು 1,80,000 ರೂಪಾಯಿ ಸಬ್ಸಿಡಿ ಪಡೆಯುತ್ತೀರಿ. ಪ್ರತಿ ವರ್ಷ 36,000 ರೂಪಾಯಿಗಳಂತೆ ಕಂತಿನಲ್ಲಿ ಸಬ್ಸಿಡಿ ಪಡೆಯುತ್ತೀರಿ. ವಂದನೆಗಳು.